टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಆ ಗ್ರಾಮದ ಪ್ರಸಿದ್ಧ ದೇಗುಲ. ಆ ಗ್ರಾಮದ ಜನರು ಮದುವೆ ಶುಭ ಕಾರ್ಯಗಳನ್ನ ಅಲ್ಲೇ ಮಾಡ್ತಾರೆ. ಆ ದೇವತೆ ಗ್ರಾಮಕ್ಕೆ ಶ್ರೀರಕ್ಷೆ ಅನ್ನೋ ನಂಬಿಕೆಯೂ ಇದೆ. ಇಂಥ ದೇಗುಲದ ಮೇಲೆಯೇ ಖದೀಮರು ಕಣ್ಣು ಹಾಕಿದ್ದಾರೆ. ಇದು ಪಟಾಲಮ್ಮ ಮುನೇಶ್ವರ ದೇವಸ್ಥಾನ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿದೆ. ಪಟಾಲಮ್ಮ ಮುನೇಶ್ವರ ದೇವಸ್ಥಾನಕ್ಕೆ ಗ್ರಾಮದ ಜನರು ಭಕ್ತಿ ಭಾವದಿಂದ ನಡೆದುಕೊಳ್ತಾರೆ. ಇಂಥ ದೇಗುಲದಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಕೆಲ ತಿಂಗಳಲ್ಲಿ 3ನೇ ಬಾರಿ ಕಳ್ಳತನವಾಗಿದೆ. ಹುಂಡಿ ಒಡೆದು ಅದರಲ್ಲಿದ್ದ ಹಣ ಕದ್ದೊಯ್ದಿದ್ದಾರೆ. ಟೈಮಲ್ಲಿ 2 ವರ್ಷದ ಹುಂಡಿ ಇತ್ತು, ಆವಾಗ ಕಳ್ತನ ಆಯಿತು. ಈಗ ಶುಕ್ರವಾರ ಮತ್ತೆ ವಾರ್ಷಿಕೋತ್ಸವ ಇದೆ, ಈಗ ನೆಕ್ಸ್ಟ್ ಮಾಡಿದ್ದಾರೆ. ಈ ದೇವಸ್ಥಾನ ಕಡ್ದಾನಿಂದ 3 ವರ್ಷ 4ನೇ ವರ್ಷ ನಡೀತಾ ಇದೆ. ಇವಾಗ 2 ಸಲ ಕಳ್ತನ ಆಗಿದೆ. ಪಟಾಲಮ್ಮ ಮುನೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಹೊಸದೇನಲ್ಲ. ಕಳೆದ ವರ್ಷ ದೇಗುಲದ ಹುಂಡಿಯನ್ನೇ ಕದ್ದೊಯ್ಯಲಾಗಿತ್ತು. ಆಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರೆ ಎಫ್ಐಆರ್ ದಾಖಲಿಸಲಿಲ್ಲ, ಕ್ರಮವನ್ನು ತೆಗೆದುಕೊಂಡಿಲ್ವಂತೆ. ಕೆಲವು ತಿಂಗಳ ಹಿಂದೆ 2ನೇ ಬಾರಿ ದೇವಸ್ಥಾನದ ಬೀಗ ಒಡೆದು ಹುಂಡಿ ಹಣ ಕಳ್ಳತನ ಮಾಡಲಾಗಿದೆ. ಆಗ್ಲೂ ಕೂಡ ಪೊಲೀಸರು ಕ್ರಮ ಕೈಗೊಳ್ಳಲಿಲ್ಲ. ಹೀಗಾಗಿ 3ನೇ ಬಾರಿ ಖದೀಮರು ಕೈಚಳಕ ತೋರಿದ್ದಾರೆ ಅಂತ ಸ್ಥಳೀಯರು ಪೊಲೀಸರ ನಡೆಗೂ ಕಿಡಿಕಾರ್ತಿದ್ದಾರೆ. ಅದೇನೇ ಹೇಳಿ, ಊರು ಜನರನ್ನ ಕಾಯುವ ದೇವರಿಗೂ ಕಳ್ಳರ ಕಾಟ ತಪ್ಪಿಲ್ಲ. ಚಿಕ್ಕಬಳ್ಳಾಪುರ ಪೊಲೀಸರು ಎಚ್ಚೆತ್ತುಕೊಂಡು ಖದೀಮರಿಗೆ ಪಾಠ ಕಲಿಸಬೇಕಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.